ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು RC ಕಾಲೇಜಿಂದ ನಡ್ಕೊಂಡು ಮತ್ತೆ ಎಲ್ಗಪ್ಪ ಹೋಗ್ತಾ ಇದ್ದೀನಿ, ನೆಹರು ಪ್ಲಾಂಟ್ಸ್ ಹತ್ರ ಹೋಗ್ತಾ. ಇವಾಗ ಆಲ್ಮೋಸ್ಟ್ ನಾವು ಬಂದಾಯಿತು ಪ್ಲೇಸ್ ಹತ್ರ. ಈ ಕಡೆನೇ ಇರೋದು ಪ್ಲೇಸ್ ಅದು. ಇವಾಗ ಎಂಟ್ರೆನ್ಸು ಯಾವ ಕಡೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ, ಅದಕ್ಕೆ ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನು ಎಲ್ಲಪ್ಪ ಅಂದರೆ ನೋಡ್ಬೋದು, ನಾವಿವತ್ತು ಬಂದಿರೋದು ಜವಾಹರ್ಲಾಲ್ ನೆಹರು ತಾರಾಲಯ. ನಿಮ್ಗದು ಉಲ್ಟಾ ಕಾಣಿಸ್ತಿರ್ಬೋದು. ಇಲ್ಲೇ ಇರೋದು. ನಾವು ನೆಕ್ಸ್ಟ್ ಮಾಡ್ತಾ ಇರೋದು ಇಲ್ಲೇ. ಬನ್ನಿ ನಾವು ಒಳಗಡೆ ಹೋಗೋಣ. ಎಂಟ್ರಿ ಫೀಸ್ ಏನಾದರೂ ಇದ್ದರೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಾವಿವಾಗ ಒಳಗಡೆ ಬಂದ್ವಿ. ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ನೋಡ್ತಾ ಇದ್ದೀರಲ್ಲ ನಮ್ಮ ಗ್ರಹಗಳು. ಇದು ನಮ್ಮ ಸೂರ್ಯ ಮತ್ತು ಅದರ ಪರಿವಾರ ಅಂತಿದೆ. ಅದರ ಟೈಮಿಂಗು ನೀವು ನೋಡ್ಬೋದು. ಇಲ್ಲಿ ಭಾರತೀಯ ಅಂತರಿಕ್ಷ ಯಾತ್ರೆ. ಅದೇ ನಾವು ನಮ್ಮ ಭೂಮಿಯಿಂದ ಮಂಗಳ ಗ್ರಹ ಕಳಿಸಿದ್ವಲ್ಲ, ಅದು ತುಂಬ ವರ್ಷಗಳ ಹಿಂದೆ ಅಂದರೆ 3 ವರ್ಷ 2 ವರ್ಷ ಆಗಿರ್ಬೋದು. ಹಾಗೆ ಇಲ್ಲಿ ಬಂದರೆ ಅದೇ ಟೈಮಿಂಗ್ ರೇಟು. ವಯಸ್ಸಿಕರ ಅಂದರೆ 75, ಇದು ಮಕ್ಕಳಿಗೆ 50, ಶಾಲಾ ವಿದ್ಯಾರ್ಥಿ ತಂಡ 40. ಇದು ಟೈಮಿಂಗ್. ಆ್ಯಂಡ್ ಇದು ಗುರುತ್ವ ಅಂತಿದೆ. ಇದೇನು ಗ್ರಾವಿಟಿ. ಕನ್ನಡದಲ್ಲಿ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆದರೆ ಇದು ಗ್ರಾವಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಇದೆಲ್ಲ ಟೈಮಿಂಗ್ಸ್. ಹಾಗೆ ಇದ್ರ ಟಿಕೆಟು ಬುಕ್ ಮಾಡಬೇಕಂದ್ರೆ ಬುಕ್ ಮೈ ಶೋ ಅಲ್ಲೂ ಮಾಡ್ಬೋದು. ಏನು ಅಂದರೆ ಒಳಗಡೆ ನಮ್ಮ ಸೌರಮಂಡಲ ಹೇಗಿದೆ ಅಂತ ತೋರಿಸ್ತಾರೆ. ಇಲ್ಲೇ ಟಿಕೆಟ್ ಕೌಂಟರ್. ಇದು ಈ ಕಡೆ ಕಾಣಿಸ್ತಿದೆಯಲ್ಲ, ಇದು ಟಿಕೆಟ್ ಕೌಂಟರ್. ಒಳಗಡೆ ಹೋಗ್ಬೋದು. ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೌಡ್ ಕೊಡಲ್ಲ ಅಂತೆ, ಅದಕ್ಕೆ ನಾವು ಹೊರಗಡೆನೇ ತೋರಿಸ್ತಾ ಇದ್ದೀವಿ. ಬರೋರು ಇಲ್ಲೂ ಟಿಕೆಟ್ ತೊಗೋಬೋದು. ಬುಕ್ ಮೈ ಶೋಲು ಟಿಕೆಟ್ನ ತೊಗೋಬೋದು. ಫಸ್ಟು ಮಂಗ, ಆಮೇಲೆ ಬರ್ತಾ ಹೆಂಗೆ ಮನುಷ್ಯ ಸೃಷ್ಟಿ ಆಯಿತು ಅಂದರೆ ಮಾನವನ ವಿಕಾಸ ಈ ಥರ ಆಯಿತು. ಇಲ್ಲಿದೆಲ್ಲ ಎಕ್ಸ್ಪ್ಲೋರ್ ಮಾಡಿದರೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇದನ್ನೆಲ್ಲ ತೋರಿಸ್ಬೋದು. ತುಂಬ ಚೆನ್ನಾಗಿ. ಮುಂದೆ ಬಂದರೆ ಒಂದು ದೇವಸ್ಥಾನ, ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಕೈ ಮುಕ್ಕೊಂಡು ಹಾಗೆ ಮುಂದೆ ಬಂದರೆ ಎಲ್ಲ ನಮ್ಮ ಸೌರಮಂಡಲದ ಎಲ್ಲ ಗ್ರಹಗಳನ್ನು ನೋಡ್ತಾ ಇರ್ಬೋದು ನೀವು. ಇಲ್ಲೆಲ್ಲ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದು ತೋರಿಸ್ತಾ ಇದ್ದಾರೆ ಹೆಂಗಿರುತ್ತೆ ಎಲ್ಲ. ಹಾಗೆ ಇಲ್ಲಿಂದ ಮುಂದೆ ಬಂದರೆ ಇದೆಲ್ಲ ಆ್ಯಕ್ಟಿವಿಟಿ ಮಾಡ್ಬೋದು. ನೋಡ್ತಾ ಇರ್ಬೋದು. ಇದು ನಮ್ಮ ಭೂಮಿ. ಗೊತ್ತಲ್ಲ ನಿಮಗೆ, ನಮ್ಮ ಭೂಮಿ ಗ್ರಹ ತಿರುಗ್ತಾ ಇದೆ. ಹುಡುಗರು ತಿರುಗಿಸ್ತಾ ಇದ್ದಾರೆ. ತುಂಬ ಸ್ಪೀಡಾಗಿ ತಿರುಗಲ್ಲ, ಇಷ್ಟೇ ಸ್ಲೋ ತಿರುಗೋದು. ಯಾಕಂದರೆ ನಮ್ಮ ಭೂಮಿನ ಅಷ್ಟೇ ಸ್ಲೋ ಆಗಿ ತಿರುಗೋದು ಒರಿಜಿನಲ್ ಆಗಿಯೋ. ಆಲ್ಮೋಸ್ಟ್ ಇಲ್ಲಿ ನಮ್ಮ ಭೂಮಿಗಳು, ಉಪಗ್ರಹಗಳು ಎಲ್ಲ ಹೆಂಗಿರುತ್ತೆ ಅಂತ ಎಲ್ಲನೂ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಫ್ರೀ ಇಲ್ಲಿಂದ ಬಂದರೆ ಇದು ಸೂರ್ಯ. ಈ ಕಡೆಯಿಂದ ನೋಡಿದ್ರೆ ಇದು ಫಸ್ಟ್ ಸಿಗೋದು ಬುಧ. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಸಿಗೋದು ಶನಿ. ಅದ್ರ ಆದಮೇಲೆ ಭೂಮಿ. ಅದಾಗಿದ್ದು ನೆಕ್ಸ್ಟು ಮಂಗಳ ಗ್ರಹ. ನೆಕ್ಸ್ಟ್ ಸಿಗೋ ಗ್ರಹ ಮಂಗಳ. ಆ್ಯಂಡ್ ನೆಕ್ಸ್ಟು ನೀವು ಹೋಗೋಣ. ಇದು ನೆಕ್ಸ್ಟು ಗುರು. ಇದೆಲ್ಲ ಈ ಕಡೆಯಿಂದ ಇಂಗ್ಲೀಷಲ್ಲಿದೆ, ಆ ಕಡೆಯಿಂದ ಬಂದರೆ ಕನ್ನಡದಲ್ಲಿದೆ. ಅಂತ ಯಾವುದು ವೆಯ್ಟ್ ಜಾಸ್ತಿ ಇರುತ್ತೋ ಅದು ಸ್ಪೀಡಾಗಿ ಹೋಗುತ್ತೆ, ಯಾವುದು ವೆಯ್ಟ್ ಕಮ್ಮಿ ಇರುತ್ತೋ ಅದು ಸ್ಲೋ ಆಗಿ ಹೋಗುತ್ತೆ ಅಂತ ನಾನು ಇವಾಗ ನಿಮ್ಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಬಿಡ್ತೀನಿ ಇವಾಗ 3 ಒಟ್ಟಿಗೆ. ಇದು ವೆಯ್ಟ್ ಜಾಸ್ತಿ, ಇದು ವೆಯ್ಟ್ ಕಮ್ಮಿ, ಅದಕ್ಕೆ ಅದು ಸ್ಪೀಡಾಗಿ ಹೋಗುತ್ತೆ. ನೋಡಿದ್ರಲ್ಲ, ಇದು ಯಾವುದು ವೆಯ್ಟ್ ಜಾಸ್ತಿ ಇರುತ್ತೋ ಅದು ಸ್ಪೀಡಾಗಿ ಬಂದು ನಿಂತ್ಕೊಡುತ್ತೆ. ಇದು ವೆಯ್ಟ್ ಜಾಸ್ತಿ, ಆದ್ದರಿಂದ ಇದು ಸ್ವಲ್ಪ ಸ್ಪೀಡಾಗಿ ಬಂತು. ಇದು PSL ರಾಕೆಟ್. ಗೊತ್ತಲ್ಲ, ಇದು ಓದೋಣ ಸ್ವಲ್ಪ. ಚಂದ್ರ ಮನುಷ್ಯರನ್ನು ಏಕೆ ಆಕರ್ಷಿಸುತ್ತಿದೆ? ವಿಜ್ಞಾನಗಳನ್ನು ಹೇಳುವಂತೆ ನಿಮ್ಮ ಭೂಮಿ ಮತ್ತು ಸೌರಭ್ಯದ ಇತಿಹಾಸದ ಅರ್ಥ ಮಾಡಿಕೊಳ್ಳಲು ಚಂದ್ರನನ್ನು ಅಧ್ಯಯನ ಬಹಳ ಅವಶ್ಯಕ. ಇದನ್ನ ನೀವು ಓದ್ಬೋದು. ಇವಾಗ ಮಳೆ ಬರ್ತಾಯಿದೆ, ಅದರಿಂದ ಜಾಸ್ತಿ ನಾನು ಓದಲ್ಲ. ಇದು ಮುಂದೆ
ಇದೇನು ನೋಡ್ತಾ ಇದ್ದೀರಲ್ಲ, ಇದು ಸೂರ್ಯ ಕೊಂಡ ಅದರ ಪ್ರಭಾವ. ಅಂದರೆ ಅದು ಸೂರ್ಯನಿಗೆ ಕೋಪ ಬಂದರೆ ಏನೇನು ಆಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ. ಒಂದು ರೀತಿ ಓದೋಣ. ಪ್ರತಿ 11 ವರ್ಷಗಳಿಗೊಮ್ಮೆ ಸೂರ್ಯ ವಿಕೋಪಗೊಂಡುತ್ತೆ. ಸೂರ್ಯನ ಹಲವಾರು ಚಟುವಟಿಕೆಗಳು ಗರಿಷ್ಠ ಅಂತ ತಲುಪುತ್ತದೆ. ಇದು ಗೊತ್ತಲ್ಲ, ಇದು ಆದಿತ್ಯ L1. ಇದು ಸೌರ ಆ್ಯಂಡ್ ಕನ್ನಡದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಓದ್ತಿದ್ದೆ ನಾನು. ಇಂಗ್ಲೀಷ್ ಅಷ್ಟೊಂದು ಬರೋದಿಲ್ಲ ನನಗೆ, ಅದರಿಂದ ಮೊನ್ನೆ ತಾನೇ ಬಿಟ್ಟಿದ್ದೆ ಆದಿತ್ಯ L1 ಮಾತ್ರ, ಅದು ಗೊತ್ತಾಯ್ತು ನನಗೆ. ಮುಂದೆ ಓದ್ಬೋದು, ಮುಂದೆ ಹೋಗೋಣ ಬನ್ನಿ. ಮಳೆ ಸ್ವಲ್ಪ ಜೋರಾಗ್ತಾಯಿದೆ. ಇದೆಯಲ್ಲ, ಇದು ಸೂರ್ಯನ ಅಧ್ಯಯನ ಅವಶ್ಯಕತೆ. ಅಂದರೆ ಇದು ಸೂರ್ಯನಿಂದ ಹೊರ ಸುರಿಸುವ, ಅಂದರೆ ಹೊರಗಡೆ ಬಿಡುವ ಕಣಗಳು ವಿಕ್ಷಿರ್ ಅಂತ ಹೇಳಿದ್ವಲ್ಲ ನಾವು ಆವಾಗಲೇ. ಅದೇ ಥರ ಆದಿತ್ಯ L1 ಉಡಾವಣೆ ಬಿಟ್ಟರು. ಇಲ್ಲಿ ಬಂದು ಇದು ಸ್ವಲ್ಪ ಸಕ್ಸಸ್ ಆಯಿತು. ಅದರ ಫುಲ್ ಡೀಟೇಲ್ ಇಂಗ್ಲೀಷಲ್ಲೂ ಇದೆ, ಆ ಕಡೆ ಈ ಕಡೆ ಕನ್ನಡದಲ್ಲೂ ಇದೆ, ಓದ್ಬೋದು. ಮುಂದೆ ಬಂದರೆ ನಾವು ಬಿಟ್ಟಿರೋ ಚಂದ್ರನ ಮೇಲೆ ಸಕ್ಸಸ್ ಆಗಿರೋ ಒಂದು ಅದಿದು ಏನು ಗುರು, ನಾವು ಬಿಟ್ವಲ್ಲ ಚಂದ್ರ ಮೇಲೆ ರೋರರು ಇದೆ. ಇಲ್ಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಈ ಕಡೆನೂ ಹಾಕಿದ್ದಾರೆ. ಆದಿತ್ಯ L1 ಮೊದಲ ಸೂರ್ಯನ ಅಧ್ಯಯನ. ಇದು ಇಷ್ಟೊತ್ತು ತೋರಿಸಿದ್ನಲ್ಲ, ಅದು ಜಸ್ಟ್ ಟ್ರೈಲರ್. ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಒಳ್ಳೆ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇದು ನಿಮಗೆಲ್ಲ ಗೊತ್ತಿರೋ ಥರ LV-M3. ನೆಕ್ಸ್ಟ್ ಹೋದರೆ ನಮ್ಮ ರಾಕೆಟ್ LV-M3 ರಾಕೆಟ್. ಆಮೇಲೆ ನೆಕ್ಸ್ಟು ಚಂದ್ರಯಾನ ಇದು ಯಾನ 3 ಇಲ್ಲಿಂದ ನೋಡ್ಬೋದು. ಆಮೇಲೆ ಇದು ಸೇಮ್ ಹೊರಗಡೆನೇ ತೋರಿಸ್ತಿದ್ದೀನಿ, ತೋರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ಬೋದು, ಇದು ಫುಲ್ ಹಾಕಿದ್ದಾರೆ ನಮ್ಮ ಗ್ರಹ, ನಮ್ಮ ಸೌರಮಂಡಲ ಫುಲ್ ಹೆಂಗಿರುತ್ತೆ ಇದು ಅಂತ. ಏನಾದ್ರು ವರ್ಕ್ ಆಗುತ್ತೆ ಇದು? ಏನಿದು ಝೂಮ್? ಇದು ವರ್ಕ್ ಆಗುತ್ತೆ ಗುರು. ಸ್ಟಾರ್ಟ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಭೂಮಿ ಮತ್ತು ಸೌರಮಂಡಲ ಹೆಂಗಿದೆ ಅಂತ ಎಲ್ಲನೂ ತೋರಿಸುತ್ತಿದ್ದು ನೋಡ್ಬೋದು ನೀವು. ಇದರಲ್ಲಿ ನಾನು ಇವಾಗ ಸದ್ಯಕ್ಕೆ ಟಿಕೆಟ್ ತೊಗೊಂಡಿಲ್ಲ, ಅದಕ್ಕೆ ಅವರು ನಾನು ಅಷ್ಟೊಂದು ಇದು ಮಾಡಲ್ಲ. ಇದು ನಮ್ಮ ಸೌರಮಂಡಲ, ಇದು ಚಂದ್ರ. ಇದು ಫುಲ್ ವಿವರ ಹೆಂಗಿರುತ್ತೆ ಏನೇನು ಅಂತೆಲ್ಲ. ಇಲ್ಲಿ ನನಗೆ ಟೈಮ್ ಜಾಸ್ತಿ ಇಲ್ಲದೆ ಇರೋ ಕಾರಣ ಇವಾಗ ಹೋಗ್ಬೇಕು. ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾಯಿಲ್ಲ, ಇಲ್ಲಿ ಟಿಕೆಟ್ ತೊಗೊಂಡಿಲ್ಲ. ಆದ ಕಾರಣದಿಂದ ನನ್ನ ಜಾಸ್ತಿ ಹೊತ್ತು ಒಳಗಡೆ ಬಿಡೋಲ್ಲ. ಟಿಕೆಟ್ ತೊಗೊಂಡ್ರೆ ಇನ್ನೂ ಫುಲ್ ಒಳಗಡೆ ಬಿಡ್ತಾರೆ, ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಟಿಕೆಟ್ ತೊಗೊಳ್ದೆ ಇದನ್ನು ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ವಾಚ್ಮ್ಯಾನ್ ನಂಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಿಟ್ಟರು. ಇದನ್ನು ನೀವು ನೋಡ್ಬೋದು, ಇದು ಫುಲ್ ಎಕ್ಸ್ಪ್ಲೋರ್ ಹೆಂಗೆ ಅಂತ. ಇಲ್ಲಿಗೆ ಬಂದರೆ 75 ರೂಪಾಯಿ ತೊಗೊಂಡ್ರೆ ಫುಲ್ ಸೌರಮಂಡಲ ಹೆಂಗಿರುತ್ತೆ ಏನಿರುತ್ತೆ ಎಲ್ಲ ತೋರಿಸ್ತಾರೆ. ನೀವು ಬಂದು ನೋಡಿ. ಇದು ನಮ್ಮ ಭೂಮಿ ಸುತ್ತ ಏನೋ ಸುತ್ತಾ ಇದೆ, ನೋಡೋಣ ಬನ್ನಿ. ನಮ್ಮ ಭೂಮಿ ಸುತ್ತ ಒಂಥರ ಮಿಂಚು ಥರ ಸುತ್ತಾ ಇದೆ, ಒಂದೊಂದಾಗೆ. ಇಲ್ಲಿ ಇದು ನಾವು ಬಿಟ್ಟಿರೋ ಅದಿದು. ಆಮೇಲೆ ಎಲ್ಲ ಇದೆ, ಅದೊಂದೇ ಇಲ್ಲಿ ಕಾಣಿಸ್ತಾ ಇರೋದು ನಾವು ಬಿಟ್ಟಿರೋದು. ಆಮೇಲೆ ಇಲ್ಲಿನೂ ಫುಲ್ ಡೀಟೇಲ್. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ, ಆದರೂ ಒಂದು ಸತಿ ಮಾಡ್ತೀನಿ ನೋಡಿ. ಯಾರೂ ಕನ್ನಡದಲ್ಲಿ ಹಾಕಿಲ್ಲ ಜಾಸ್ತಿ, ನನಗೆ ಇಂಗ್ಲೀಷ್ ಅಷ್ಟು ಬರೋದಿಲ್ಲ, ಸಾರಿ. ಆಮೇಲೆ ಇದು ನೆಕ್ಸ್ಟು ಟೈಮ್, ನಮ್ಮ ಭೂಮಿ ಮೇಲೆ ಟೈಮು ಹೆಂಗೆ ಹೋಗುತ್ತೆ ಏನು ಎಲ್ಲ ಇಲ್ಲಿ ಎಕ್ಸ್ಪ್ಲೋರ್ ಆಗಿದೆ. ನೆಕ್ಸ್ಟ್ ಬಂದರೆ ಇದು ನಮ್ಮ ಗೊತ್ತಲ್ಲ. ಆಮೇಲೆ ಇದು ಚಂದ್ರ. ಇದೇ ಗುರು, ಚಂದ್ರನ ಸುತ್ತ ಇಷ್ಟೊಂದು ಅದು ಬಿಟ್ಬಿಟ್ಟಿದ್ದೀವ ನಾವು. ಇಲ್ಲಿ ಫುಲ್ಲು ನೋಡಿ ಸುತ್ತಾ ಇದೆ. ನೆಕ್ಸ್ಟ್ ಹೋಗೋಣ. ಸೂರ್ಯ
ಆಮೇಲೆ ಯಾನ ಫುಲ್ಲು ಓದ್ಬೋದು. ಇದು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮವು ನಮ್ಮ ರಾಷ್ಟ್ರವೇ ಹೆಮ್ಮೆ ಪಡುವಂಥ ಯಶಸ್ವಿ ಪಡೆದಿದೆ. ಆಮೇಲಿದು ಇದು ಆದಿತ್ಯ L1 ನಮ್ಮ ಭೂಮಿ ಸುತ್ತ ಹೀಗೆ ತಿರುಗ್ತಾನೆ ಇರುತ್ತೆ. ಇವ್ರು ಆಫ್ ಮಾಡಿದ್ರು ಇವಾಗ ಬಣ್ಣ. ಇದೇನು ಇದು ಇದೇನಪ್ಪ ಅಂದರೆ ನಾವು ಆದಿತ್ಯ L1 ಆ ಥರ ಎಲ್ಲ ಬಿಟ್ವಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ ಇದು ಅಂತ ಇಲ್ಲಿ ಫುಲ್ಲಾಗಿ ತೋರಿಸಿದ್ದಾರೆ. ಅಲ್ಲಿಂದ ಬರೋ ಎಲ್ಲದನ್ನು ಟ್ರಾನ್ಸ್ಫರ್, ಅದು ಅಲ್ಲಿದೆಯಲ್ಲ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಆದಿತ್ಯ L1 ಆ ಥರ ಅದು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತಿದ್ದು, ನಮ್ಮ ಭೂಮಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇಲ್ಲಿಂದ ಹಿಂಗೆ ಸುತ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಲ್ಯಾಂಡ್ ಆಗೋದು. ಅದ್ರ ಬಗ್ಗೆ ಎಲ್ಲ ವಿವರಣೆ ಇಲ್ಲಿದೆ. ಇದರಲ್ಲಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ ಮಾಡಿದರೆ, ನಾನೇನಾದರೂ ತಪ್ಪು ಮಾಡಿದರೆ ಕಾಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ನಾನು ಅದನ್ನ ನೆಕ್ಸ್ಟ್ ವೀಡಿಯೋಲಿ ಸರಿ ಮಾಡ್ಕೊತೀನಿ. ಹಾಗೆ ಎಲ್ಲ ಚಿಕ್ಕ ಹುಡುಗರಿಗೆ ಎಲ್ಲರಿಗೂ ಇಲ್ಲಿಗೆ ಒಂದು ಸತಿ ಬಂದು ಹೋಗಿ. ಇಲ್ಲೇನೂ ಎಂಟ್ರಿ ಫೀಸ್ ಇಲ್ಲ. ಫುಲ್ ಒಳಗಡೆ ಸೌರಮಂಡಲ ಹೇಗಿದೆ ಅದು ಎಲ್ಲ ತೋರಿಸ್ಬೇಕು ಅಂದರೆ ಅದಕ್ಕೆ 75 ರೂಪಾಯಿ ಟಿಕೆಟ್ ಇದೆ ಅಷ್ಟೇ. ಬಂದು ಒಂದು ಸತಿ ನೋಡ್ಬಿಟ್ಟು ಹೋಗಿ, ತುಂಬ ಚೆನ್ನಾಗಿದೆ. ಎಲ್ಲರೂ ತಿಳ್ಕೊಬೇಕು ಹೇಗಿದೆ ನಮ್ಮ ಸೌರಮಂಡಲ, ಮತ್ತು ಅಲ್ಲಿ ಏನೇನು ನಡೀತಿದೆ, ಏನೇನು ಆ್ಯಕ್ಟಿವಿಟಿ ನಡೀತಾ ಇದೆ ಅಂತ ಎಲ್ಲರೂ ತಿಳ್ಕೊಬೇಕು. ಆ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು